ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಈ ದಿನ ನಾವು ಸತ್ಯದರ್ಶನ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಮೊದಲು ಗುರುವಂದನೆ ಮಾಡೋಣ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪ್ರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನ ನಾವು ಸತ್ಯದರ್ಶನದ ಕಾರ್ಯಕ್ರಮ ಮುಂದುವರಿಸೋಣ. ಆನಂದದ ರಹಸ್ಯ ಏನು ಈ ಬಗ್ಗೆ ಇವತ್ತು ಚಿಂತನೆ. ಯಾರಿಗೆ ಬೇಡ ಆನಂದ? ಎಲ್ರಿಗೂ ಬೇಕು ಆನಂದ. ಆನಂದದ ರಹಸ್ಯ ಏನು ಆ ಬಗ್ಗೆ ಚಿಂತನೆ ಮಾಡೋಣ. ನಾವು ಈ 3 ಕಾರ್ಯಕ್ರಮ ಮಾಡ್ತಾ ಇದ್ದೇವೆ: ಆತ್ಮದರ್ಶನ, ಶಕ್ತಿ ದರ್ಶನ, ಸತ್ಯದರ್ಶನ. ಆತ್ಮದರ್ಶನದಲ್ಲಿ ನಾನು ಯಾರು ಎಂಬ ವಿಚಾರ, ಹೂ ಆಮ್ ಐ ಅಥವಾ ನಾನು ಯಾರು ಅಂತ ಆತ್ಮ ವಿಚಾರವನ್ನು ಆತ್ಮದರ್ಶನ ಕಾರ್ಯಕ್ರಮ ಮಾಡ್ತಿದ್ದೇವೆ. ವಾಟ್ ಆಮ್ ಐ ಅಥವಾ ನಾನು ಏನು ಅಂತ, ಇದು ಶಕ್ತಿ ದರ್ಶನ. ನಾನು ಅಂತ ಏನ್ ಹೇಳ್ತೇನೆ ಅದೆಲ್ಲ ಒಂದು ಶಕ್ತಿ. ನಾನು ಒಂದು ಶಕ್ತಿ, ಆ ಶಕ್ತಿಯ ಬಗ್ಗೆ ಯೋಚನೆ ಶಕ್ತಿ ದರ್ಶನ. ವೇರ್ ಆಮ್ ಐ ಅಂದ್ರೆ ನಾನು ಎಲ್ಲಿದ್ದೇನೆ ಅಥವಾ ನಾನು ಹೇಗೆ ಜ್ಞಾನದಲ್ಲಿ ಜೀವನ ಮಾಡ್ಬೋದು, ಜ್ಞಾನಪೂರ್ವಕ ಜೀವನ ಮಾಡ್ಬೋದು, ಇದು ಸತ್ಯದರ್ಶನ. ಈ ಸತ್ಯದರ್ಶನ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಆನಂದದ ಬಗ್ಗೆ ಚಿಂತನೆ ಮಾಡೋಣ. ಆನಂದ ಅಂದ್ರೆ ಏನು, ಆನಂದದ ರಹಸ್ಯ ಏನು ಅಂತ. ನಾವು ನಮ್ಮ ಯಾವುದೇ ಅನುಭವದಲ್ಲಿ ತ್ರಿಪುಟಿ ಅಂತ ಇರ್ತದೆ: ನೋಡುವನು, ನೋಡುವಿಕೆ ಮತ್ತು ನೋಡುವ ವಸ್ತು. ಇದು 3 ಇರ್ತದೆ. ಈ 3ರ ಹಿಂದೆ ಚೈತನ್ಯ ಅಥವಾ ಅರಿವು ಇರ್ತದೆ, ಸಾಕ್ಷಿ. ಈ 3ರಲ್ಲಿ 3 ಬಂದಾಗ ದ್ವೈತ ಇದೆ. ನಾನು ಬೇರೆ, ಅವನು ನೋಡುವ ವಸ್ತು ಬೇರೆ ಅನ್ನೋ ದ್ವೈತ ಬರ್ತದೆ. ಈ ಬಾಳೆಹಣ್ಣು ನೋಡ್ತೇನೆ ನಾನು, ಆದ್ರೆ ನಂಗೆ ನೋಡಿದ ತೃಪ್ತಿ ಆಗುದಿಲ್ಲ. ಆ ಬಾಳೆಹಣ್ಣು ನಾನು ಬಾಯಿಗೆ ಹಾಕೋಬೇಕು. ಬಾಳೆಹಣ್ಣು ಬಾಯಿಗೆ ಹಾಕೊಂಡ್ರೆ ತೃಪ್ತಿ, ಕ್ಷಣಿಕವಾಗಿ ಒಂದು ಸುಖ, ಖುಷಿ ಆಗ್ತದೆ, ಸುಖ ಸಿಗ್ತದೆ. ಏನ್ ಖುಷಿ? ಆ ಬಾಳೆಹಣ್ಣು ಬಾಯಿಗೆ ಹಾಕಿದ ಖುಷಿ. ಆ ಸಂತೋಷ ಅಂತ ನಾನು ಏನ್ ಹೇಳ್ತೇನೆ, ಒಂದು ವಸ್ತು ಮತ್ತು ವಿಷಯ ಮತ್ತು ವಿಷಯಿ, ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಎರಡು ಒಂದಾದಾಗ ಒಂದು ಖುಷಿ ಬರ್ತದೆ. ಹಾಗಿದ್ರೆ ನಮ್ಮ ಜೀವನದಲ್ಲಿ ಸುಖ ಅಥವಾ ಸಂತೋಷ ಅಂತ ಏನ್ ಹೇಳ್ತೇನೆ, ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಎರಡು ಒಂದಾಗಬೇಕು, ವಿಷಯ ಮತ್ತು ವಿಷಯಿ ಎರಡು ಒಂದಾಗಬೇಕು, ಆವಾಗ ಖುಷಿ ಸಿಗ್ತದೆ. ಜಿಲೇಬಿ ನೋಡ್ತೇನೆ, ಆ ಜಿಲೇಬಿ ನನ್ನ ಬಾಯಿಗೆ ಹೋದಾಗ, ಆ ಜಿಲೇಬಿ ನನ್ನೊಟ್ಟಿಗೆ ಒಂದಾದಾಗ ಖುಷಿ. ಅಂದ್ರೆ ವಿಷಯ ಮತ್ತು ವಿಷಯಿ, ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಎರಡು ಒಂದಾದಾಗ ಖುಷಿ. ಬಟ್ ಈ ಖುಷಿ ಎಷ್ಟು ಕಾಲ ಇರ್ತದೆ? ಸ್ವಲ್ಪ ಕಾಲ. ಒಂದು ಬಾಳೆಹಣ್ಣು ಬಾಯಿಗೆ ಬಿಟ್ರೆ ಬಾಳೆಹಣ್ಣು ತಿನ್ನುವವರೆಗೆ ಖುಷಿ, ಆಮೇಲೆ ಹೋಯ್ತದು, ಖಾಲಿ ಆಯ್ತು. ಕ್ಷಣಿಕ ಸುಖ, ಸ್ವಲ್ಪ ಹೊತ್ತು ನಮ್ಗೆ ಖುಷಿ ಕೊಡ್ತದೆ. ನಮಗೆ ಶಾಶ್ವತವಾದ ಆನಂದ ಬೇಕು. ಶಾಶ್ವತವಾದ ಆನಂದ ಬೇಕಾದ್ರೆ ಏನ್ ಮಾಡಬೇಕು? ಕ್ಷಣಿಕಾಲದ ಖುಷಿ ನಮ್ಗೆ ಸಾಕಾಗೋದಿಲ್ಲ. ಆಯ್ತು, ಇನ್ನೊಂದು ಪುನಃ ಬಾಳೆಹಣ್ಣು ತಿನ್ಬೋದಾ, ಇನ್ನೊಂದು ಜಿಲೇಬಿ ತಿನ್ಬೋದಾ? ಎಷ್ಟೊತ್ತು ತಿನ್ಲಿಕ್ಕಾಗತ್ತೆ? ಕ್ಷಣಕ್ಕೂ ನಾವು ಸಬ್ಜೆಕ್ಟ್ ಆಬ್ಜೆಕ್ಟ್ ಡ್ಯುಯಾಲಿಟಿ ಅಂದ್ರೆ ದ್ವೈತವನ್ನು ನಿವಾರಣೆ ಮಾಡಿ ಪ್ರಯತ್ನ ಮಾಡ್ತಿದ್ವಿ. ವಿಷಯ ಮತ್ತು ವಿಷಯಿ ವಸ್ತುವನ್ನ ನಿವಾರಣೆ ಮಾಡಿ ಪ್ರಯತ್ನ ಮಾಡ್ತಿದ್ವಿ. ವಿಷಯ ನಮ್ಗೆ ಸರಿ ಹೋಗೋದಿಲ್ಲ. ಎಲ್ಲ ಒಂದಾಗಬೇಕಷ್ಟೇ. ಅಂದ್ರೆ ಏಕತ್ವ ಬೇಕು ಅಂತ ನಾವು ಹುಡುಕ್ತೇವೆ.
ಸಿಗತ್ತಾ? ಆ ಏಕತ್ವಕ್ಕೋಸ್ಕರ ನಮ್ಗೆ ಹುಡುಕಾಟ. ಈ ಏಕತ್ವ ನಾವು ಭಕ್ತ ಮತ್ತು ಭಗವಂತನಲ್ಲಿ ಕಾಣಬಹುದು. ಭಕ್ತ ಕಾಣ್ತಾನೆ, ಭಗವಂತನ ಕಾಣ್ಬೇಕು, ಭಗವಂತನ ಬೇಕು 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 ಅಂತ ಆಸೆ, ಭಗವಂತನಿಗೆ ಒಂದಾಗಬೇಕು ಅಂತ ಆಸೆ. ಭಕ್ತ ಮತ್ತು ಭಗವಂತನೊಟ್ಟಿಗೆ ಏಕತ್ವವನ್ನು ಪಡೆಯುವ ಆಶೆ. ಇದಕ್ಕೆ ದ್ವೈತ ಹೋಗ್ಬೇಕು, ದ್ವೈತ ಹೋಗ್ಲಿಕ್ಕೆ ನಮ್ಗೆ ಪ್ರಯತ್ನ. ಆದ್ರೆ ಭಕ್ತ ಮತ್ತು ಭಗವಂತ ಒಂದು ಕ್ಷಣಕಾಲ ಭಕ್ತಿಯಲ್ಲಿ ಒಂದಾಗಬಹುದು, ಆಮೇಲೆ ಪುನಃ ಪುನಃ ಭಗವಂತನ ಕಾಣ್ಬೇಕಂತ ಆಸೆ. ಭಕ್ತಿಯಲ್ಲಿ ಮನಸ್ಸು ಮೈಮರೆತು ಹೋಗ್ಬೋದು ಕ್ಷಣಕಾಲ, ಆವಾಗ ದ್ವೈತ ಇಲ್ಲ, ಪುನಃ ಭಗವಂತನನ್ನು ಕಾಣ್ಬೇಕಂತ ಆಸೆ. ಸೊ ದ್ವೈತವನ್ನ ನಿವಾರಣೆ ಮಾಡಲಿಕ್ಕೆ ನಮ್ಮ ಪ್ರಯತ್ನ ನಮ್ಮ ಜೀವನದಲ್ಲಿ. ಅಂದ್ರೆ ಎರಡು ಬೇಡ ನಮ್ಗೆ, ಎರಡು ಒಂದೇ ಬೇಕು, ಏಕತ್ವ ಬೇಕು ಅನ್ನುವ ಆಸೆ. ಇದು ಎಲ್ಲ ಕಡೆ ನಮ್ಮಲ್ಲಿ ಕಾಣ್ಬರ್ತದೆ ಜೀವನದಲ್ಲಿ. ಏನೋ ಮನೆ ನನ್ನ ಹತ್ರ ಇಲ್ಲ, ಅದು ನಾನು ಮನೆ ಬೇಕು. ದುಡ್ಡಿಲ್ಲ, ದುಡ್ಡು ನನಗೆ ಬೇಕು. ಫ್ಯಾಮಿಲಿ ಬೇಕು. ಕೆಲಸ ಬೇಕು. ಜೀವನ ಬೇಕು. ಅಂದ್ರೆ ನಾವೆಲ್ಲ ಕಡೆ ಎಲ್ಲಿ ದ್ವೈತವನ್ನು ಸಹಿಸುವುದಿಲ್ಲ. ದ್ವೈತ ಅಂದ್ರೆ ನೆಕ್ಸ್ಟ್. ಸೊ ದ್ವೈತ ನಮ್ಗೆ ಸಹನೆ ಆಗುದಿಲ್ಲ. ಎಲ್ಲ ಒಂದಾಗಬೇಕು, ಎಲ್ಲ ನನಗೆ ಬರಬೇಕು. ಯಾಕೆ ಹೀಗೆ ಆಗತ್ತೆ? ನನಗೆ ನಾನು ದೇಹ ಮನಸ್ಸು ಬುದ್ಧಿ ಅನ್ನೋ ಪರಿಮಿತ ಜೀವಿ, ಲಿಮಿಟೆಡ್. ಆ ಲಿಮಿಟೆಡ್ ನಾನು ಅನ್ಲಿಮಿಟೆಡ್ ಆಗಬೇಕು. ಪರಿಮಿತಿ ನನಗೆ ಇಷ್ಟ ಇಲ್ಲ, ಪರಿಮಿತಿ ಸಾಕಾಗುಲ್ಲ, ಪರಿಮಿತಿ ದಾಟಬೇಕು. ಪರಿಮಿತಿ ದಾಟಬೇಕಾದ್ರೆ ವಿಷಯ ಮತ್ತು ವಿಷಯಿ ಒಂದಾಗಬೇಕು. ಯಾಕಂದ್ರೆ ನಾನು ಸಣ್ಣ ವ್ಯಕ್ತಿ, ಇಡೀ ಪ್ರಪಂಚ ವಿಶಾಲವಾಗಿದೆ, ದೊಡ್ಡದಾಗಿದೆ. ನಾನು ಸಣ್ಣವು, ಪ್ರಪಂಚ ದೊಡ್ಡದಾಗಿದೆ. ಸಾಧ್ಯವಾದರೆ ನಾನು ವಿಶಾಲ ಆಗಬೇಕು, ಅದು ಆಶೆ. ಆ ವಿಶಾಲ ಆದಾಗಲೇ ಆನಂದ, ಖುಷಿ. ಆ ವಿಶಾಲ ಆಗ್ಲಿಕ್ಕೆ ಪ್ರಯತ್ನ. ಬಂಧುಗಳು, ಬಳಗದವರು, ಸಂಬಂಧಿಕರು, ದುಡ್ಡು ಎಲ್ಲ ಒಟ್ಟು ಮಾಡಬೇಕು, ನನ್ನೊಟ್ಟಿಗೆ ಒಂದಾಗಬೇಕು. ಅಂದ್ರೆ ವಿಷಯಿ ಡ್ಯುಯಾಲಿಟಿ ಹೋಗ್ಬೇಕು. ಆದ್ರೆ ಇದೆಲ್ಲ ಕ್ಷಣಿಕ. ಎಷ್ಟು ಮಾಡಿದ್ರೆ ನೀವು ಡ್ಯುಯಾಲಿಟಿ ಹೋಗಲ್ಲ, ದ್ವೈತ ಹೋಗಲ್ಲ. ಯಾಕಂದ್ರೆ ಎಷ್ಟಂತ ಇಟ್ಕೊಳಕಾಗತ್ತೆ? ಆ ಡ್ಯುಯಾಲಿಟಿ ಹೋಗ್ಲಿಕ್ಕೆ ಏನೇನು ಮಾಡ್ತೇವೆ ನಾವು? ನಾನು ಸಣ್ಣ ವ್ಯಕ್ತಿ, ಪ್ರಪಂಚ ದೊಡ್ಡ ಕಾಣ್ತದೆ, ಸಾಧ್ಯ ಆದ್ರೆ ಇಡೀ ಪ್ರಪಂಚ ನಾನು ತಗೊಂಡ್ಬಿಡ್ಬೇಕು. ಒಂದು ಬೆಂಗಳೂರು ಒಂದು ಸೈಟ್ ತಗೊಳ್ಳೋದೇ ಕಷ್ಟ, ಒಂದು BDA ಸೈಟ್ ತಗೊಳ್ಳೋದು. ಸೈಟ್ ನಂದಾಗಬೇಕು. ಆ ಸೈಟ್ ಅಲ್ಲಿದ್ರೆ ಪರವಾಗಿಲ್ಲ, ಪ್ರಯೋಜನ ಇಲ್ಲ, ಅದು ನಂದಾಗಬೇಕು. ಅದು ಏನಾಗುತ್ತೆ, ವಿಷಯಿ ಒಂದಾಗಬೇಕು. ಆ ಬಿಲ್ಡಿಂಗ್ ಚೆನ್ನಾಗಿದೆ, ನಮ್ಮ ಮನೇನು ಹಾಗೆ ಇರ್ಬೇಕು, ಅಂದ್ರೆ ನಾನು ಅಂತ ಮನೆ ಕಟ್ಟಬೇಕು. ಸಾಧ್ಯ ಇದ್ರೆ ನಮ್ಗೆ ನಮ್ಮ ಆಶೆಗೆ ಕೊನೆ ಇಲ್ಲ, ಇಡೀ ಪ್ರಪಂಚವೇ ನಂದಾಗಬೇಕು. ಸಾಧ್ಯ ಇದೆಯಾ? ಎಲ್ಲಿವರೆಗೆ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ತಪ್ಪು ಕಲ್ಪನೆ ಇರ್ತೇನೆ, ಆ ಪ್ರಪಂಚ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಏನಾಗುತ್ತೆ, ನಾನು ಜೀವ, ಈ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ವಿಶಾಲವಾದ ಪ್ರಪಂಚ ಕಾಣ್ತದೆ. ಆ ಪ್ರಪಂಚದಲ್ಲಿ ಒಂದು ಚೈತನ್ಯ ಇದೆ, ಅದೇ ಭಗವಂತ, ಈಶ್ವರ ಅಂತ ಹೇಳ್ತೇವೆ. ನಮಗೇನು ಆಸೆ ಇದೆ, ಎಲ್ಲವೂ ನನ್ನೊಟ್ಟಿಗೆ ಸೇರ್ಕೋಬೇಕು. ವಿಷಯಿ ಹೋಗ್ಬೇಕು, ದ್ವೈತ ಹೋಗ್ಬೇಕು, ಇದು ನಮ್ಮ ಆಸೆ. ಸಾಧ್ಯ ಇದೆ ಇದು? ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ, ಆ ದ್ವೈತವನ್ನು ಮೀರಿದ ಆ ಚೈತನ್ಯ ನನ್ನದಾಗಿ ಸಾಗುತ್ತದೆ.
ಸೊ ಎಲ್ಲಿವರೆಗೆ ನಾನು ದೇಹ ನಾನು ನಾನು ಮನಸ್ಸು ನಾನು ಬುದ್ಧಿ ಅಂತ ಹೇಳಿದಾಗ ಅವಾಗ ನನ್ನ ಪರಿಮಿತಿ ಆಗ್ಬಿಡ್ತೇನೆ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನ್ ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಸೊ ದೇಹ ನಾನಲ್ಲ ಅಂತ ಹೇಳಿದಾಗ ಆ ಶುದ್ಧ ಚೈತನ್ಯ ನಾನಾದ್ರೆ ಆ ಶುದ್ಧ ಚೈತನ್ಯ ಎಲ್ಲ ಕಡೆ ಇದೆ ಅಂತಂದಾಗ ನನಗೆ ಆ ಜ್ಞಾನ ಇದು ಬರ್ತದೆ, ತೃಪ್ತಿ ಆಗ್ತದೆ. ಅಲ್ಲಿವರೆಗೆ ನನ್ನ ತೃಪ್ತಿ ಆಗುದಿಲ್ಲ. ಎಷ್ಟೇ ನಾನು ತುಂಬಿಕೊಂಡ್ರು ಧನ ಅಧಿಕಾರ ಜನ ಏನೇ ನಾನು ಹಾಕೊಂಡ್ರು ನನ್ನ ತೃಪ್ತಿ ತೃಪ್ತಿಗೆ ಸಾಕಾಗುದಿಲ್ಲ. ಆ ತೃಪ್ತಿ ಪೂರ್ಣವಾಗಿ ಬರ್ಬೇಕಂದ್ರೆ ಅದಕ್ಕೆ ಹೇಳೋದು ಮುಕ್ತಿ ಅಂತ ಹೇಳೋದು. ಮುಕ್ತಿ ಅಂತ ಯಾವಾಗ ಆಗುತ್ತೆ? ಈ ಜೀವ ಮತ್ತು ಜಗತ್ತು ಎರಡು ಹಿಂದಿರೋ ಚೈತನ್ಯ ನಾನು, ಅದಕ್ಕೆ ಈಶ್ವರ ಅಂತ ಹೇಳ್ತೇವೆ, ಪರಮಾತ್ಮ ಅಂತ ಹೇಳ್ತೇವೆ, ಆ ಚೈತನ್ಯ ನಾನು ಅಂತ ಗೊತ್ತಾದಾಗ ಅಲ್ಲಿ ತೃಪ್ತಿ ಇದೆ, ಅಲ್ಲಿವರೆಗಿಲ್ಲ. ಅದಕ್ಕೋಸ್ಕರ ವೇದಾಂತದಲ್ಲಿ ತತ್ವಂ ಅಸಿ ಅಂತ ಹೇಳಿದ್ರು. ಏನಪ್ಪಾ ಅದು ತತ್ವಮಸಿ ಅಂದ್ರೆ? ತತ್ವಮಸಿ ಅಂದ್ರೆ ಸಬ್ಜೆಕ್ಟ್ ಅಬ್ಜೆಕ್ಟ್ ಡ್ಯುಯಾಲಿಟಿ ಇಲ್ಲ ಅಂತ ಹೇಳಿದ್ರು. ನೀನ್ ಏನ್ ಇದೆ ಅಂತ ತಿಳ್ಕೊಂಡಿದ್ಯಾ, ಭಾಗ ಇದೆ ಅಂತ ತಿಳ್ಕೊಂಡಿದ್ಯಾ, ನಾನು ಮತ್ತು ಪ್ರಪಂಚ ಅದು ಎರಡು ಇಲ್ಲ ಅಂತ ಹೇಳಿದ್ರು. ದ್ವೈತ ಇದೆ ಅಂತ ತಿಳ್ಕೊಂಡು ನಾವು ನಾನು ಬೇರೆ ಪ್ರಪಂಚ ಬೇರೆ, ಅದು ನನಗೆ ಬೇಕು ಇದು ಬೇಕು ಅಂತ ಹುಡುಕ್ತೇವಲ್ಲ, ಅದೇ ಇಲ್ಲಪ್ಪ, ಅದು ಮಿಥ್ಯ. ಸಬ್ಜೆಕ್ಟ್ ಅಬ್ಜೆಕ್ಟ್ ಡ್ಯುಯಾಲಿಟಿ ಇಲ್ಲ, ದ್ವೈತ ಅನ್ನೋದು ನಿಜ ಅಲ್ಲ. ದ್ವೈತ ಅನ್ನೋ ತಪ್ಪು ಕಲ್ಪಲ್ಲಿದ್ದೇವೆ ನಾವು, ಅದನ್ನ ಅರ್ಥ ಮಾಡ್ಬೇಕು. ಅಂದ್ರೆ ವಿಷಯ ಮತ್ತು ವಿಷಯ ಎರಡು ಒಂದೇ ಅಪ್ಪ. ಅದು ವಿಷಯ ಮತ್ತು ವಿಷಯ ಎರಡು ಬೇರೆ ಬೇರೆ ಅಲ್ಲ. ವಿಷಯ ಬೇರೆ ಅಂತ ನಾವು ಹುಡ್ಕೊಂಡು ತಿರುಗಾಡ್ತೇವಲ್ಲ, ಅದ್ ಬೇಕು ನನ್ಗೆ ಬೇಕಂತ. ವಿಷಯ 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 ಸಬ್ಜೆಕ್ಟ್ ಆಬ್ಜೆಕ್ಟ್ ಬೇರೆ ಅಲ್ವೇ ಅಲ್ಲ, ಅದು ಒಂದೇ. ಅದು ಇದು ಹೇಗೆ ಸ್ವಾಮಿ ಆಗುತ್ತೆ ನೋಡ್ರಿ. ನಿಮ್ಗೆ ರಾತ್ರಿ ಕನಸು ಬಿತ್ರಿಪ್ಪ, ಕನಸಿನಲ್ಲಿ ಒಂದು ಮಾವಿನ ಹಣ್ಣು ಕಾಣ್ತು, ಮಾವಿನ ಹಣ್ಣು ತೋಟ ಕಾಣ್ತು. ನನಗೆ ಮಾವಿನ ಹಣ್ಣು ತಿನ್ಬೇಕು ಅನಿಸ್ತು. ಹೋಗಿ ತೋಟಕ್ಕೆ ಹೋಗಿ ಮಾವಿನ ಹಣ್ಣು ತಿಂದು ಕಿತ್ತಿಂದೆ. ಈಗ ಮಾವಿನ ಹಣ್ಣು ಬೇರೆ, ನಾನು ಕನಸಿನಲ್ಲಿ ನಾನು ಜೀವ ಬೇರೆನಾ? ಕನಸು ಕಂಡ ವ್ಯಕ್ತಿ ಬೇರೆ, ಮಾವಿನ ಹಣ್ಣು ಬೇರೆನಾ? ಆ ಮಾವಿನ ಹಣ್ಣು ಮತ್ತು ಕನಸು ಕಂಡ ವ್ಯಕ್ತಿ ಇಬ್ರು ಒಬ್ರೆ. ಕನಸಿನಲ್ಲಿ ನಿಜವಾದ ನಾನು, ಮಲಗಿರುವ ನಾನು ಮಾವಿನ ಹಣ್ಣು ಆಗಿ ಕಾಣ್ತೇನೆ, ಆ ವ್ಯಕ್ತಿ ಆಗಿ ಕಾಣ್ತೇನೆ, ಕಾಡು ಆಗಿ ಕಾಣ್ತೇನೆ, ಗುಡ್ಡ ಆಗಿ ಕಾಣ್ತೇನೆ. ಅಲ್ಲಿ ಎರಡು ಇಲ್ವೇ ಇಲ್ಲ. ಆ ಎರಡು ಇದ್ದಾಗ ಕಾಣ್ತದಲ್ಲ, ಅದು ಮಿಥ್ಯ, ಸುಳ್ಳು. ಅದು ನಿದ್ದೆಯಲ್ಲಿ ಕನಸು. ನಿದ್ದೆಯ ಕನಸಲ್ಲಿ ಗೊತ್ತಾಯ್ತಾ ಎರಡು ಇಲ್ಲ ಅಂತ? ಆ ಕನಸಿರೋ ಮಾವಿನ ಹಣ್ಣು ನಾನೇ, ಗುಡ್ಡವು ನಾನೇ, ನದಿಯು ನಾನೇ. ಯಾರು? ನಾನಂದ್ರೆ ಮಲಗಿರೋ ನಾನು, ಮಲಗಿರೋ ಚೇತನ ಹಾಗೆ ಕಾಣ್ತಾ ಇದೆ. ಎಚ್ಚರದಲ್ಲಿ ಕೂಡ ಇದು ಎಚ್ಚರದ ಕನಸು. ಎಚ್ಚರದ ಕನಸಿಗೆ ಮಾಯೆ ಅಂತ ಹೇಳುದು. ಇಲ್ಲಿ ಕೂಡ ಬೇರೆ ಬೇರೆ ಅಂತ ಕಾಣ್ತದೆ. ನಾನು ಬೇರೆ, ನೀವು ಬೇರೆ, ಗುಡ್ಡ ಬೇರೆ, ನದಿ ಬೇರೆ, ಬೇರೆ ಬೇರೆ ಕಾಣ್ತದೆ. ಆ ಕಂಡಾಗ ದ್ವೈತ ಭಾವನೆ ಬರ್ತದೆ, ನನಗೆ ಬೇಕು 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 ಅಂತ. ಆ ದ್ವೈತ ಹೋಗಲಾಡಿಸ್ಕೊಳ್ಳಿಕ್ಕೆ ನಮ್ಮ ಜೀವನ ಇಡೀ ಪ್ರಯತ್ನ, ಎಷ್ಟು ಮಾಡಿದ್ರೆ ಮುಗಿಯೋಲ್ಲ ಅದು. ಯಾಕಂದ್ರೆ ದ್ವೈತ ನಿಜ ಅಲ್ಲ, ಅದು ಕನಸದು. ಆ ಕನಸಿಂದ ಎಚ್ಚರ ಆಗ್ಬೇಕಲ್ಲ, ಇದು ಕನಸಂತ ಗೊತ್ತಾಗಬೇಕಲ್ಲ, ದ್ವೈತ ಅನ್ನೋ ಸುಳ್ಳಂತ ಗೊತ್ತಾಗಬೇಕಲ್ಲ, ಅದ್ವೈತ ಮಾತ್ರ ಸತ್ಯ ಅಂತ ಗೊತ್ತಾಗಬೇಕಲ್ಲ. ಅದೇ ಗೊತ್ತಾಗುದು, ಅದು ಜ್ಞಾನದಿಂದ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ತತ್ವಮಸಿ ಅಂದ್ರೆ ವಿಷಯ ಮತ್ತು ವಿಷಯ ಎರಡು ಒಂದೇ ಅಂತ. ವಿಷಯ ಮತ್ತು ವಿಷಯ ಎರಡು ಒಂದೇ ಆಗ್ಲಿಕ್ಕೆ ಸಾಧ್ಯ ಹೇಗಪ್ಪ? ಆ ಪ್ರಪಂಚ ಅಷ್ಟು ದೊಡ್ಡದಾಗಿದೆ, ನಾನು ಅಲ್ಪ, ನಾನು ಸಣ್ಣ ಜೀವಿ. ಆ ಪ್ರಪಂಚದ ಹಿಂದೆ ಚೈತನ್ಯ ಇದೆ, ಅದು ಈಶ್ವರ ಅಂತ ಹೇಳ್ತೇವೆ, ಬ್ರಹ್ಮನ್ ಅಂತ ಹೇಳ್ತೇವೆ. ನಾನು ಜೀವ ಅಲ್ಪ. ಈ ತ್ರಿಪುಟಿ ಅನ್ನೋ ಸುಳ್ಳು ಅಂತ ಗೊತ್ತಾಗಬೇಕಲ್ಲ, ಅದು ಹೇಗೆ ಗೊತ್ತಾಗೋದು? ಜೀವ ಮತ್ತು ಈಶ್ವರ ಎರಡು ಒಂದೇ ಅಂದ್ರೆ ಗೊತ್ತಾಗೋದು ಹೇಗೆ? ತತ್ವಮಸಿ ಜೀವ ಮತ್ತು ಈಶ್ವರ ಎರಡು ಒಂದೇ ಅಂತ. ಅದು ಹೇಗ್ರಿ ಆಗುತ್ತೆ? ನಾನು ಮತ್ತು ಪರಮೇಶ್ವರ ಒಂದೇ ಆಗ್ಲಿಕ್ಕೆ ಸಾಧ್ಯನಾ? ಈಶ್ವರ ಅಂದ್ರೆ ಬಹಳ ಶಕ್ತಿಶಾಲಿ. ಭಗವಂತ ಈಶ್ವರ ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತಿಮಾನ್. ನಾನು ಈಶ್ವರ ಒಂದೇ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಅಲ್ಲಿ ನಮ್ಗೆ ಆಸೆ ಇದ್ರಿ ಅಪ್ಪ ಹಾಗಾಗ್ಬೇಕಂತ. ನಮ್ಗೆ ಆಸೆ ಇದೆ ಈಶ್ವರ ಆಗ್ಬೇಕಂತ, ನಮ್ಗೆ ಆಸೆ ಇದೆ ಎಲ್ಲ ಬೇಕು ಅಂತ.
ಆದ್ರೆ ಆಗುವುದು ಹೇಗೆ? ಜೀವನಿಗೆ ಈಶ್ವರ ಆಗುವಂತ ಆಸೆ ಇದೆ, ಆದ್ರೆ ಆಗಲಿ ಸಾಧ್ಯ ಇದೆಯಾ? ಈಶ್ವರ ನೋಡಿದ್ರೆ ಎಲ್ಲ ಕಡೆ ವ್ಯಾಪ್ತ ಇದೆ, ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತಿಮಾನ್. ನಾನು ಅಲ್ಪ. ಓ, ನಮ್ಮ ಮನೇಲಿ ನಾನು ಈಶ್ವರ ಆಗ್ಬೇಕು ಅಂತ ಅಟ್ಲೀಸ್ಟ್ ಆಸೆ ಇದೆ, ಅದು ಆಗಲ್ಲ. ಇಡೀ ವಿಶ್ವಕ್ಕಲ್ಲ, ನಮ್ಮ ಮನೆಯಲ್ಲಿ ನಾನು ಈಶ್ವರ ಆಗ್ಬೇಕು, ಅದು ಅದು ಆಗಲ್ಲ. ಆಯ್ತಾ? ಸೊ ಈ ಈಶ್ವರ ಆಗ್ಬೇಕಾದ್ರೆ ನಾವು ಕಂಡ ಹಾಗೆ ಆಗೋಲ್ಲ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ಅಂತ ತಿಳ್ಕೊಂಡ್ರೆ ಈಶ್ವರನು ಸರ್ವಶಕ್ತಿಮಾನ್, ಸರ್ವವ್ಯಾಪಿ. ಈ ದೇಹ, ಮನಸ್ಸು, ಬುದ್ಧಿ ಉಪಾಧಿಗಳು. ಈಶ್ವರನ ಉಪಾಧಿ, ನನ್ನ ಉಪಾಧಿ ಎರಡು ತೆಗೆದುಹಾಕ್ಬಿಟ್ರೆ ಅಲ್ಲಿರೋದು ಒಂದೇ, ಅದೇ ಬ್ರಹ್ಮನ್. ಜೀವೋಪಾಧಿಯನ್ನು ದೇಹ, ಮನಸ್ಸು, ಬುದ್ಧಿ. ಜೀವೋಪಾಧಿಯನ್ನು ನಾನು ಗಂಡಸು, ನಾನು ಹೆಂಗಸು, ನಾನು ಯಜಮಾನ, ನಾನು ಇಂಜಿನಿಯರ್, ನಾನು ಎಲ್ಲ ಉಪಾಧಿಗಳು ಕಂಡೀಷನ್ಸ್. ಈಶ್ವರನ ಉಪಾಧಿಯನ್ನು ಸರ್ವಂತ್ರೇಮಿ, ಸರ್ವವ್ಯಾಪಿತ್ತಿ, ಸರ್ವಶಕ್ತಿಮಾನ್, ಇದರಲ್ಲಿ ಈಶ್ವರನ ಉಪಾಧಿ. ಈ ಎರಡು ಉಪಾಧಿಗಳು ತೆಗೆದ್ರೆ ಅಲ್ಲಿ ಉಳಿಯೋದೇನು? ಅದೇ ನಿಜವಾದ ಸತ್ಯ, ಅದೇ ಪರಮಾತ್ಮ. ಆ ಪರಮಾತ್ಮ ದೃಷ್ಟಿಯಲ್ಲಿ ನಾವಿರೋದು ಒಂದೇ. ಪರಮಾತ್ಮನ, ಆ ಆತ್ಮನ ದೃಷ್ಟಿಯಲ್ಲಿ ನಾವಿಬ್ರು ಒಂದೇ. ಜೀವಾತ್ಮ ಮತ್ತು ಪರಮಾತ್ಮ ಒಂದೇ. ಅಲ್ಲಿ ಜೀವ ಈಶ್ವರ ಏಕತ್ವ ಆಗ್ತದೆ. ಇನ್ನು ಇನ್ನೊಂದು ರೀತಿ ಹೇಳ್ತೇನೆಪ್ಪ, ನಾನು ಬೇರೆ ನೀವು ಬೇರೆ ರೀ. ನಾನು ಬೇರೆ ನೀವು ಬೇರೆ, ನೀವು ಹೆಂಗಸು ನಾನು ಗಂಡಸು. ಅಲ್ರಿ ಸ್ವಾಮಿ, ನಾವು ಮನುಷ್ಯರಲ್ಲೇನ್ರಿ? ಮನುಷ್ಯರಾಗಿ ನಾವಿಬ್ರು ಒಂದೇ ಅಲ್ಲೇನ್ರಿ? ಸೊ ಹಾಗಾಗ್ಬಿಟ್ಟು ನಮ್ಮಲ್ಲಿ ಏನ್ ಕಾಮನ್ ಇದೆ ನೋಡ್ತಾ ಹೋದ್ರೆ, ಆ ಕಾಮನ್ ಯಾವುದು, ಎಲ್ಲದೂ ಕಾಮನ್ ಇದೆ, ಅದೇ ಬ್ರಹ್ಮನ್. ಎಲ್ಲ ವ್ಯತ್ಯಾಸ ನೋಡ್ತೇವೆ ನಾವು, ಬೇರೆ ಬೇರೆ ಆಗ್ತಾ ಹೋಗ್ತೇವೆ. ಯಾವ್ದು ಕಾಮನ್ ನೋಡ್ತೇವೆ ಅವಾಗ ಎಲ್ಲ ಒಂದೇ ಆಗ್ಬಿಡ್ತದೆ. ನಾನು ನೀವು ಇಬ್ರು ಹ್ಯೂಮನ್ ಬೀಯಿಂಗ್ ರೀ, ಮನುಷ್ಯರಿ. ಹ್ಯೂಮನ್ ಬೀಯಿಂಗ್ ಅಲ್ಲಿ ಇಂಡಿಯಾ, ಅಮೆರಿಕ, ಪಾಕಿಸ್ತಾನ ಎಲ್ಲ ಹ್ಯೂಮನ್ ಬೀಯಿಂಗ್ಸ್, ಅಲ್ಲಿ ಬೇರೆ ಇಲ್ಲ. ಅಲ್ಲಿ ನೀವು ಪಾಕಿಸ್ತಾನಿ, ನಾನು ಇಂಡಿಯಾ ಅಂತ ನೋಡಿದ್ರೆ ಬೇರೆ ಬೇರೆ. ಹ್ಯೂಮನ್ ಬೀಯಿಂಗ್ ಮಟ್ಟದಲ್ಲಿ ಎಲ್ಲ ಒಂದೇ. ಅದೇ ಬೀಯಿಂಗ್ ಮಟ್ಟದಲ್ಲಿ ನೋಡಿದ್ರೆ, ಅದೇ ಆತ್ಮನ ಮಟ್ಟ ನೋಡಿದ್ರೆ, ಆ ಮನುಷ್ಯರು ಒಂದೇ, ಪ್ರಾಣಿಗಳು ಒಂದೇ, ಎಲ್ಲ ಪ್ರಾಣಿಗೊಂದು ಆತ್ಮ ಇದೆ. ಅವಾಗ ಎಲ್ಲರೊಟ್ಟಿಗೆ ನಾನು ಒಂದಾಗ್ಬಿಡ್ತೇನೆ. ಅಲ್ಲ ಬೀಯಿಂಗ್ ಮಟ್ಟ ನೋಡಿ, ಅಸ್ತಿತ್ವ ಬಗ್ಗೆ ನೋಡಿ, ಎಕ್ಸಿಸ್ಟೆನ್ಸ್ ಬಗ್ಗೆ ನೋಡಿ, ಅವಾಗ ನಾನು ಎಲ್ಲ ಒಟ್ಟು ಎಕ್ಸಿಸ್ಟೆನ್ಸ್ ಒಂದಾಗ್ಬಿಡ್ತೇನೆ, ಒನ್ ವಿತ್ ಟೋಟಲ್ ಎಕ್ಸಿಸ್ಟೆನ್ಸ್. ಸೊ ನಾವು, ನಮ್ಮ ದೃಷ್ಟಿ ಯಾವ್ದ್ರ ಕಡೆ ಇದೆ? ಡಿಫ್ರೆನ್ಸ್ ಕಡೆ ಇದೆಯೋ ಅಥವಾ ಕಾಮನಾಲಿಟಿ ಕಡೆ ಇದೆಯೋ? ನಮ್ಮ ಕಣ್ಣು ನೋಡುವ ದೃಷ್ಟಿ ವ್ಯತ್ಯಾಸ ಕಡೆ ಇದೆಯೋ, ವೈವಿಧ್ಯತೆ ಕಡೆ ಇದೆಯೋ, ಅಥವಾ ಏಕತ್ವದ ಕಡೆ ಇದೆಯೋ? ಆ ಏಕತ್ವದ ಕಡೆಗೆ ನೋಡುವ ದೃಷ್ಟಿ ಜ್ಞಾನ ದೃಷ್ಟಿ ಅಂತ ಹೇಳುದು. ಜ್ಞಾನಪೂರ್ವಕ ನೋಡ್ತಿರೋ ಅಥವಾ ವೈವಿಧ್ಯತೆ ನೋಡಿದಿರೋ? ವೈವಿಧ್ಯತೆ ನೋಡಿದ್ರೆ ಅಜ್ಞಾನ ದೃಷ್ಟಿ. ಎಲ್ಲ ನೋಡಿ, ಎಲ್ಲದಕ್ಕೂ ಸಾಮಾನ್ಯ ಯಾವುದು? ಅದೇ ಭಗವಂತ ರೀ ಅಪ್ಪ. ಎಲ್ಲರೂ ಇದು ಎಲ್ಲ ಕಡೆ ಗುಡ್ಡ, ಬೆಟ್ಟ, ನದಿ, ಮತ್ತು ನನಗೇನು ಸಾಮಾನ್ಯ ಇದೆ? ಅದು ಅಸ್ತಿತ್ವ. ನಾನೇನು ದೊಡ್ಡ ಕುಂಬಳಕಾಯ ಅಲ್ಲ, ಅಸ್ತಿತ್ವದಲ್ಲಿ ಎಲ್ಲ ಕಾಣ್ತಾ ಇದೆ. ಹೇಗೆ? ನದಿ, ನೀರು, ಸಮುದ್ರ, ಇದು ನೀರು, ಅಲೆ, ನೀರು, ಸಮುದ್ರ, ಅಲೆ. ನೀರು ಎಲ್ಲದಲ್ಲಿ ಅಪ್ಪ, ಸಮುದ್ರದಲ್ಲಿದೆ, ಅಲೆಯಲ್ಲಿದೆ, ಅದು ಕಾಮನ್. ಅದು ಆ ಅಲೆ ಏನ್ ಮಾಡ್ತದೆ? ನಾನು ಸಣ್ಣ ಅಲೆ, ದೊಡ್ಡ ಅಲೆ, ನಾನು ಬೇರೆ ಬೇರೆ ಅಂತ ಯೋಚನೆ ಮಾಡ್ತದೆ. ನನ್ ದೊಡ್ಡ ಅಲೆ ಆಗ್ಬೇಕು ಅಂತ ಹೇಳ್ತದೆ. ಆ ಅಲೆ ಗೊತ್ತಾಗಬೇಕು ನಾನು ಸಮುದ್ರದ ಒಂದು ಭಾಗ ಅಂತ. ಸಮುದ್ರ ಅನ್ನೋದು ನೀರು ಅಂತ ಗೊತ್ತಾಗಬೇಕು. ಆವಾಗ ಏನಾಗುತ್ತೆ? ಭೇದ ಭಾವ ಹೋಗ್ತದೆ. ಹಾಗಾಗ್ಬಿಟ್ಟು ನಮ್ಗೆ ಏನು ಕಾಮನ್ ಇದೆ ನಮ್ಗೆಲ್ಲ, ಅದನ್ನ ಹುಡುಕ್ಬೇಕು. ಎಲ್ಲರಿಗೆ ಎಲ್ಲದಕ್ಕೂ ಕಾಮನ್ ಆಗಿರೋದು ಅದೇ ಭಗವಂತ, ಅದೇ ಬ್ರಹ್ಮನ್ ಅಸ್ತಿತ್ವ. ಆ ಅಸ್ತಿತ್ವ ಹೇಗಾಗುತ್ತಪ್ಪ? ಆವಾಗ ನಿಜ, ಪ್ರಪಂಚದ ನಿಜಾದ ಮೂಲ ಏನ್ ಹುಡುಕಿ ಹೋದ್ರೆ ಅದು ಸತ್ ಅಸ್ತಿತ್ವ. ಪ್ರಪಂಚ ಇದೆ, ಗುಡ್ಡ ಇದೆ, ಬೆಟ್ಟ ಇದೆ, ನಾನು ಇದ್ದೇನೆ. ಹಾಗೆ ನನ್ನ ಒಳಗೇನಿದೆ? ನಾನು, ನನ್ನ ಒಳಗೆ ಹುಡುಕ್ತಾ ಹೋದಾಗ ನಾನು ಅರಿವಿನ ಸ್ವರೂಪ, ಚೈತನ್ಯ. ಆ ಚೈತನ್ಯ ರೂಪದಲ್ಲಿ ಪ್ರಪಂಚಕ್ಕೆ ಚೈತನ್ಯ ಕಾಣೋದು, ನನಗೆ ನನ್ನಲ್ಲಿ ಚೈತನ್ಯ ಕಾಣ್ತಾ ಇದೆ. ಅದು ನಾನಿದ್ದೇನಲ್ಲ, ಚೈತನ್ಯ ಮತ್ತು ಅಸ್ತಿತ್ವ ನನ್ನಲ್ಲಿ ಇದೆಯಲ್ಲ, ಅದು ಎರಡು ಒಟ್ಟೊಟ್ಟಾಗಿದೆಯಲ್ಲ. ನಾನು ಇದ್ದೇನೆ ಅಂದ್ರೆ ಇರುವಿಕೆ, ಅಸ್ತಿತ್ವ. ನನಗೆ ಅರಿವಿದೆ, ಎರಡು ಬೇರೆ ಬೇರೆ ಅಲ್ಲ. ನನಗೆ ಅರಿವಿದೆ ಬಟ್ ಚೈತನ್ಯ, ನಾನು ಅಸ್ತಿತ್ವ ಇಲ್ಲ ಅಂತ ಹೇಳಕ್ಕಾಗಲ್ಲ. ನನಗೆ ಅಸ್ತಿತ್ವ ಇದೆ, ಅರಿವಿಲ್ಲ ಅಂತ ಹೇಳಕ್ಕಾಗಲ್ಲ. ಹಾಗಾಗ್ಬಿಟ್ಟು ಅಸ್ತಿತ್ವ ಮತ್ತು ಅರಿವು ಒಟ್ಟೊಟ್ಟಿಗೆ ಬರ್ತದೆ. ನಾನು ಮತ್ತು ಪ್ರಪಂಚ ಎರಡು ಒಂದೇ.
ಯಾವ ರೂಪದಲ್ಲಿ? ಅಸ್ತಿತ್ವ ಮತ್ತು ಅರಿವಿನ ರೂಪದಲ್ಲಿ. ಅದು ಗೊತ್ತಾದಾಗ ಆನಂದ. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ನಮ್ಮ ಉಪಾಧಿಗಳನ್ನು ತೆಗಿಬೇಕು. ದೇಹ ನಾನು, ಮನಸ್ಸು ನಾನು, ಉಪಾಧಿ ತೆಗಿಬೇಕು. ಬುದ್ಧಿ ನಾನು, ಉಪಾಧಿ ತೆಗಿಬೇಕು. ಆ ಉಪಾಧಿ ತೆಗೆದಾಗ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಉಪಾಧಿ ತೆಗೆದಾಗ ಅಲ್ಲಿ ಏನಿರ್ತದೆ? ಆ ಶುದ್ಧವಾದ ನಾನು, ಅದೇ ಆತ್ಮ. ಆ ಶುದ್ಧವಾದ ಆತ್ಮವೇ ಬ್ರಹ್ಮ. ಇದನ್ನ ತಿಳ್ಕೋಬೇಕು. ಅದಕ್ಕೋಸ್ಕರ ಆನಂದ ಬೇಕು ಅಂತ ಹೇಳಿದ್ರೆ ಈ ಕ್ಷಣದಲ್ಲಿ ಜೀವನ ಮಾಡೋದು ಕಲಿಬೇಕು. ಪ್ರೆಸೆಂಟ್ ಮೂಮೆಂಟ್, ವರ್ತಮಾನದಲ್ಲಿ ಜೀವನ ಮಾಡೋದು ಕಲಿಬೇಕು. ಭೂತಕಾಲ ಭವಿಷ್ಯದ ಕಾಲ ಅಲ್ಲ, ವರ್ತಮಾನದಲ್ಲಿ ಜೀವನ. ಯಾಕಂದ್ರೆ ಭೂತಕಾಲ ಭವಿಷ್ಯದ ಹೋಗ್ಕೊಳ್ಳೆ, ಭೂತಕಾಲ ಅಲ್ಲಿ ಇಲ್ಲ, ಅದು ಆಗ ಹೋಗ್ಬಿಟ್ಟಿದೆ. ಭವಿಷ್ಯದ ಕಾಲ ಹುಟ್ಟಿಲ್ಲ. ಈ ಕ್ಷಣದಲ್ಲಿ ಜೀವನ ಮಾಡೋದು ಕಲ್ತ್ರೆ ಅದಕ್ಕೆ ಯೋಗ ಅಂತ ಹೇಳುದು. ಅಲ್ಲರಿ, ಒಂದು ಹಣ್ಣು ಇದ್ದೀರಿಯಪ್ಪ, ಹಣ್ಣು ನಾನು ತಿನ್ಬೇಕನ್ಸ್ತೆ, ಅಲ್ಲ ನಿನ್ನೆ ತಿಂದಿಯಲ್ಲ, ನಿನ್ನೆ ತಿಂದ ಲೆಕ್ಕ ಇಲ್ಲ, ಈ ಕ್ಷಣ ತಿನ್ಬೇಕು. ಈ ಕ್ಷಣ ನಮ್ಗೆ ಯೋಗ ಆಗ್ಬೇಕು. ವರ್ತಮಾನದಲ್ಲಿ ನಮ್ಮ ಅನುಭವ ಆಗಬೇಕು. ಭೂತಕಾಲದಲ್ಲಿ ಆದ ಪ್ರಯೋಜನ ಇಲ್ಲ, ಭವಿಷ್ಯದ ಕಾಲದಲ್ಲಿ ಪ್ರಯೋಜನ ಅಲ್ಲಿ ನಾಳೆ ತಿನ್ನು, ಅದು ಆಗಲ್ಲ. ನಮ್ಗೆ ಆನಂದ ಬರಬೇಕು ಈ ಕ್ಷಣ ಆಗಬೇಕು. ಪ್ರತಿ ಮೂಮೆಂಟ್ ಕ್ಷಣ ಕ್ಷಣಕ್ಕೂ ವರ್ತಮಾನದಲ್ಲಿ ಜೀವನ ಮಾಡಿ ಕಲಿಬೇಕು. ವರ್ತಮಾನ ಜೀವನ ಮಾಡೋದು ಕಲಿಬೇಕು ಒಂದು. ಎರಡನೇದು, ಜೀವನದಲ್ಲಿ ನಾವು ಸಾಕ್ಷಿಯಾಗಿರೋದು ಕಲಿಬೇಕು. ಸಾಕ್ಷಿಯಾಗಿ ಕಲಿತಂದ್ರೆ ಏನು? ನಮ್ಗೆ ಏನು ಜೀವನದಲ್ಲಿ ಏನೇನು ಬರ್ತದೆ ಅದನ್ನೆಲ್ಲ ಜೀವನವನ್ನ ನಾವು ಸಾಕ್ಷಿಯಾಗಿ ನೋಡೋದು ಕಲಿಬೇಕು. ಕಷ್ಟ ಬರ್ತದೆ, ಸುಖ ಬರ್ತದೆ, ದುಃಖ ಬರ್ತದೆ, ನೋವು ಬರ್ತದೆ, ನಲಿವು ಬರ್ತದೆ. ಸಾಕ್ಷಿಯಾಗಿ ನೋಡೋದು ಕಲಿತಾಗ ಮನಸ್ಸು ಶಾಂತ ಆಗುತ್ತೆ. ಕಡೆಗೆ ನಾನು ಸಾಕ್ಷಿ ಕೂಡ ಅಲ್ಲ, ಈ ದ್ವೈತ ಅನ್ನೋದು ಸುಳ್ಳು, ನಾನು ಅದ್ವೈತ ಆತ್ಮಸ್ವರೂಪಿ ಅಂತ ಅದ್ವೈತ ರೂಪ ಜ್ಞಾನ ಬರಬೇಕು. ಆವಾಗಲೇ ಆನಂದ. ದ್ವೈತದಲ್ಲಿ ಆನಂದ ಇಲ್ಲ. ದ್ವೈತದಲ್ಲಿ ಕ್ಷಣಿಕ ಸುಖ ಇದೆ, ಎಷ್ಟನ್ನು ಪಡಿಲಿಕ್ಕಾಗತ್ತೆ? ಪುನಃ ಪುನಃ ಪಡಿಲಿಕ್ಕಾಗತ್ತಾ? ಕಡೆಗೆ ಏನ್ ಮಾಡ್ಬೇಕು? ನಾಲ್ಕನೇದು ಸರೆಂಡರ್, ಶರಣಾಗತಿ. ಆ ಶರಣಾಗತಿಲಿ ಏನಾಗುತ್ತೆ? ನಾನು ಬ್ರಹ್ಮಸ್ವರೂಪಿ ಆಗ್ತೇನೆ. ಅಹಂಕಾರ ಡ್ರಾಪ್ ಮಾಡಿದಾಗ, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಅಹಂಕಾರ ಡ್ರಾಪ್ ಬಿಟ್ಟಾಗ ನಾನು ಬ್ರಹ್ಮ. ನಾನು ಕೂಡ ಪ್ರಪಂಚವೇ. ನೋಡಿ, ನಮಗೆ ಪ್ರಪಂಚವನ್ನೆಲ್ಲ ಆಳ್ಬೇಕಂತ ಆಸೆ ಇದೆ, ಪ್ರಪಂಚ ಎಲ್ಲ ಪಡಿಬೇಕಂತ ಆಸೆ ಇದೆ. ಏನ್ ಮಾಡೋದು ಸರ್, ನೀವು ಒಂದು ಸೈಡ್ ತಗೊಳಕ್ಕಾಗಲ್ಲ, ಆಯ್ತಾ? ಆದ್ರೆ ಪ್ರಪಂಚ ಪಡಿಲಿಕ್ಕಾಗಲ್ಲ. ಪ್ರಪಂಚವೇ ನಾನಾಗಬೇಕು, ಇಡೀ ವಿಶ್ವವೇ ನಾನಾಗಬೇಕು, ಆವಾಗ ಆನಂದ. ಪಡಿಲಿಕ್ಕಾಗಲ್ಲ, ಆದರೆ ಇಡೀ ವಿಶ್ವವೇ ನಾನು ಅಂತ ಗೊತ್ತಾದಾಗ ಆನಂದ. ಆಮೇಲೆ ನನ್ಗೆ ಏನು ಬೇಕು ಬೇಕು ಅನ್ಸಲ್ಲ, ದ್ವೈತ ಬೇಕು ಅನ್ಸಲ್ಲ. ನೋಡಿ, ನನಗೆ ಮೂಗಿದೆ, ಸ್ವಾಮಿ ನನಗೆ ಇನ್ನೊಂದು ಮೂಗು ಬೇಕಂತ ಹೇಳಲ್ಲ ನಾನು, ಯಾಕಂದ್ರೆ ಇದ್ದೇ ನಾನು. ಅದೇ ರೀತಿ ಇಡೀ ವಿಶ್ವವೇ ನಾನಾದಾಗ ನನಗೆ ಏನು ಬೇಕನ್ಸಲ್ಲ, ಆನಂದ. ಆ ವಿಶ್ವ ನಾನಾಗಲಿ ಸಾಧ್ಯ ಇದೆಯಾ? ಆಗಲಿ ಸಾಧ್ಯ ಇದೆ. ಯಾವಾಗ? ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಶುದ್ಧ ಚೈತನ್ಯ ನಾನು. ಆ ಚೈತನ್ಯವೇ ಎಲ್ಲ ಕಡೆ ಇದೆ. ಆ ಚೈತನ್ಯವೇ ಇಡೀ ಪ್ರಪಂಚದ ಹಿಂದೆ ಕೂಡ ಇದೆ. ಆ ಚೈತನ್ಯ ನಾನು ಅಂತ ಗೊತ್ತಾಗ ಜೀವ ಮತ್ತು ಈಶ್ವರ ಏಕತ್ವ ಗೊತ್ತಾಗ್ತದೆ. ಆ ಜೀವ ಈಶ್ವರ ಏಕತ್ವ ಗೊತ್ತಾಗ ಅದಕ್ಕೆ ಆನಂದ. ಸತ್ ಮತ್ತು ಚಿತ್ ಎರಡು ಒಂದಾದಾಗ ಆನಂದ. ಚಿತ್ ಅಂದ್ರೆ ನಾನು, ಅರಿವು. ಸತ್ ಅಂದ್ರೆ ಪ್ರಪಂಚ. ಸತ್ಯ ಮತ್ತು ಚಿತ್ ಎರಡು ಒಂದೇ ಅಂತ ಗೊತ್ತಾದಾಗ ಆನಂದ. ಅಲ್ಲಿವರೆಗೆ ಆನಂದ ಇಲ್ಲ, ಅಲ್ಲಿವರೆಗೆ ಕ್ಷಣಿಕ ಸುಖದ ಹಿಂದೆ ಬೀಳ್ತೇವೆ ನಾವು. ಇಷ್ಟರ ಬಗ್ಗೆ ಹೇಳಿದ್ರೆ ಯಾರಿಗಾರ ಪ್ರಶ್ನೆ ಇದೆಯಾ? ಎನಿ ಕ್ವಶನ್ಸ್? ನರಸಿಂಹಮೂರ್ತಿ, ಮಾನಸ ಭಟ್. ಪ್ರಭುಜಿ, ಇದು ನಮ್ಮ ಆಸೆನ ನೋಡ್ತಾ ಹೋದ್ರೆ ಅದು ಒಟ್ಟಿಗೆ ಒಮ್ಮೆಲೆ ಬರಲ್ಲ, ಇನ್ಕ್ರಿಮೆಂಟಲ್ ಏರಿಕೆ ಅಲ್ಲ, ಕ್ರಮದಲ್ಲಿ.
ನೀವು ಒಮ್ಮೆಲೆ ಎಲ್ಲ ಸಿಗೋದ್ರೆ ಬರ್ತಿದ್ದಪ್ಪ, ಆಗಲ್ಲ ಅಂತ ಗೊತ್ತಿದೆ, ಅದಕ್ಕೆ ಇನ್ಕ್ರಿಮೆಂಟ್ ಆಗ್ಬಾರ್ದು. ನೀವು ಒಮ್ಮೆನೆ ಮೈಸೂರು ಪ್ಯಾಲೇಸ್ ಕೊಡ್ತೀನಿ ಅಂದ್ರೆ ನೀವು ಒಂದು ಸಣ್ಣ ಮನೆ ಯಾಕೆ ನೋಡ್ತೀರಾ? ನಿಮ್ಗೆ ಮಾಡಕ್ ಆಗಲ್ಲ ಅಂತ ಗೊತ್ತು, ಅದಕ್ಕೆ ಬರಲ್ಲ ಅಷ್ಟೇ. ಅಲ್ಲ, ಆ ಲಿಮಿಟೇಷನ್, ಆ ಒಂದು ಲಿಮಿಟೇಷನ್ ಏನಿದೆಯಲ್ಲ, ಅದರ ಹಿಂದಿನ ಗೌಪ್ಯತೆ ಅಥವಾ ನಿಗೂಢತೆ ಮೋಸ್ಟ್ಲಿ ಇದಲ್ಲ, ಇದು ಕ್ಷಣಿಕ ಅಥವಾ ಶಾಶ್ವತ ಅಲ್ಲ ಅಂತ ತೋರ್ಸಕ್ಕೆ ಇರ್ಬಹುದಾ ಅಂತ ಪ್ರಶ್ನೆ. ಅಲ್ಲ, ತೋರ್ಸಕ್ಕಲ್ಲ, ನಮ್ ಲಿಮಿಟೇಷನ್ ನಮ್ಗೆ ಗೊತ್ತಾಗುತ್ತೆ. ಈಗ ನನಗೆ ಜೀವನದಲ್ಲಿ ಏನೇ ಮಾಡ್ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಪಡಿಬೇಕು, ಫುಲ್ ಪಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾನು ಲಿಮಿಟೆಡ್. ಅಲ್ಲ, ಅದಿರೋದೇ ಅದಕ್ಕಂತ. ಇರದೆ ನಮ್ಮ ಲಿಮಿಟೇಷನ್ ನಮ್ಗೆ ಬಂಧನ ಇದಾಗತ್ತಲ್ಲ. ನಮ್ಗೆ ಆಸೆಗೆ ಮಿತಿ ಇಲ್ಲ, ಯಾವ ಮನುಷ್ಯನ ಆಸೆಗೂ ಮಿತಿ ಇಲ್ಲ. ಅಂದ್ರೆ ಸಿಗುದು ಎಷ್ಟಂತ ಮಿತಿ ಇದೆ, ಇಷ್ಟು ಸಿಗ್ಬೋದು ಅಂತ ಮಿತಿ ಇದೆ ಅಷ್ಟೇ, ಯಾಕಂದ್ರೆ ಅವನ ಲಿಮಿಟೇಷನ್ ಇಂದ. ನಮ್ಮಲ್ಲಿ ಯಾರ ಆಸೆಗೆ ಮಿತಿ ಇರ್ರಿಯಪ್ಪ. ಈಗ ನಾನು ಇಡೀ ಬೆಂಗಳೂರು ನಿಮ್ಗೆ ಕೊಟ್ಬಿಡ್ತೀನಿ ಅಂದ್ರೆ ಯಾರು ಬೇಡ ಅಂತ ಹೇಳ್ತಾರೆ ಅಪ್ಪ. ಸ್ವಾಭಾವಿಕವಾಗಿ ಸಿಕ್ಕರೆ, ಈಗ ನನಗೆ ಕಾರ್ಪಣ್ಯ ದೋಷ ಇರೋದು ಲಿಮಿಟೇಷನ್ ಬೇಸ್ಡ್ ಆನ್ ಮೈ ಇದಲ್ವಾ, ವಾಸನ ಅಥವಾ ಅಲ್ಲೇ ನೋಡ್ತಾ ಇರೋದು ನೀವು. ಅಲ್ಲೇ ನೋಡಿ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಡಿಸೈರ್ಗೆ ಲಿಮಿಟೇಷನ್ ಇಲ್ಲ, ಆದ್ರೆ ನಮ್ ಪಡ್ಕೊಳ್ಳಿಕ್ಕೆ ಎಷ್ಟಾಗುತ್ತೆ ಅದ್ರಲ್ಲಿ ಲಿಮಿಟೇಷನ್ ಇದೆ. ಆಯ್ತಾ? ವಾಸನೆ ಒಂದೊಂದಾಗಿ ಬರ್ತಾವೆ. ಯಾಕಂದ್ರೆ ಯಾವುದೇ ಮನುಷ್ಯ, ಸಾಮಾನ್ಯ ಮನುಷ್ಯ ಕೂಡ ಅವನ ಡಿಸೈರ್ ಲಿಮಿಟೇಷನ್ ಇಲ್ಲ. ಯಾವ ಭಿಕ್ಷುಕ ಇದ್ದಾನ್ರಿಪ್ಪ, ಅವ್ನಿಗೆ ಬಿಲಿಯನರ್ ಆಗ್ಬೇಕಲ್ಲ, ಆಗ್ಬೇಕಾದ್ರೆ ಡಿಸೈರ್ ಇಲ್ವಾ? ಆಗಲ್ಲ ಅಂತ ಗೊತ್ತು, ಅದಕ್ಕೆ ಒಂದು 10 ಪೈಸೆ ಓಟ್ ಮಾಡ್ತಾನೆ. ಅಲ್ಲ, ನಾನು ಆಕ್ಚುಲಿ ಏನ್ ಕೇಳಕ್ ಪ್ರಯತ್ನ ಪಟ್ಟೆ ಅಂದ್ರೆ, ಇದನ್ನ ಫಸ್ಟ್ 1 ಜಿಲೇಬಿ ತಿಂತೀನಿ, ದೆನ್ 2 ಜಿಲೇಬಿ ತಿಂತೀನಿ, ಮತ್ತೆ ಒಂದೇ ಸತಿ 1 kg ತಿನ್ನಕ್ಕಾಗಲ್ಲ, ಸೊ ಐಲ್ ಸ್ಟಾಪ್ ದೇರ್. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಜಿಲೇಬಿ ತಿನ್ಬೇಕು ಅನ್ಸುತ್ತೆ. ಇದಕ್ಕೆ ಎಂಡ್ ಇಲ್ಲ ಅನ್ನೋದು ಗ್ರಾಜುಯಲಿ ನನಗೆ ರಿಯಲೈಸ್ ಆಗುತ್ತಲ್ಲ ಅಂತ. ಅಲ್ಲ, ನನಗೆ ರಿಯಲೈಸ್ ಆಗುತ್ತಂದ್ರೆ ನೋಡ್ರಿ ಸ್ವಾಮಿ, ನನಗೆ ಅಂದ್ರೆ ಯಾರಿಗಿರಪ್ಪ, ಈಗ 3 ರೀತಿ ಜನ ಇದಾರಪ್ಪ. ಒಂದು ಬುದ್ಧಿವಂತರು ಏನ್ ಮಾಡ್ತಾರೆ ಗೊತ್ತಾ, ಬೇರೆಯವ್ರು ನೋಡಿ ಕಲಿದಾರ ಪಾಠ. ಮಧ್ಯಮ ವರ್ಗದವ್ರು ಏನ್ ಮಾಡ್ತಾರೆ, ತಾವೇ ಕಷ್ಟಪಟ್ಟು ಇದು ಮಾಡಿ ಏನದು ಅನುಭವ ಪಡೆದು ಆಗಲ್ಲ ಅಂತ ಕೈ ಬಿಡ್ತಾರೆ. ಕಡೆ ದಡ್ಡ ಇದಾನೆಲ್ಲ, ಅವ್ರು ಯಾವುದೇ ಇದನ್ನ ಪಾಠ ಬೇರೆಯವ್ರ ಕಲೆ, ತನ್ನಿಂದ ಕಲಿಲ್ಲ. ಅದು 3 ಥರದ ಜನ ಇದಾರಲ್ಲ. ನನಗೆ ಅನುಭವ ಬರ್ತಂದ್ರೆ ನಿಮ್ಗೆ ಕಷ್ಟಪಟ್ಟ ಮೇಲೆ ಅನುಭವ ಬರ್ತೋ, ಅದನ್ನ ಬೇರೆಯವ್ರು ನೋಡಿ ಕಲಿತಿರೋ, ಅದನ್ನ ಏನ್ ಮಾಡಿದ್ರೆ ಅನುಭವ ಬರಲ್ಲ ಅಂತ ಜನರು ಇದಾರಲ್ಲ. ಸೊ ನನ್ನ 2ನೇ ಕ್ಯಾಟಗರಿಯಲ್ಲಿ ಇದ್ದೀನಿ. ನನ್ನ ಭಾವದಿಂದಾನೇ ಯೋಚನೆ ಮಾಡ್ತಾ ಇದ್ದೀನಿ ಪ್ರಭಾಜಿ. ನನ್ನ ಭಾವನೆ ಯೋಚನೆ ಮಾಡ್ತಾ ಇದ್ದೀರಾ, ಬಟ್ ಅದೇನಾಗುತ್ತೆ, ಅದು ಸುಲಭವಾಗಿ ಬರಲ್ಲ ನಿಮ್ಗೆ. ಆತ್ಮಜ್ಞಾನ, ಆತ್ಮವಿಚಾರ ಬಂದಾಗ ಅದು ಅನುಭವಗಳಿಗೆ. ಇಲ್ಲಿ ನೀವು ಸುಮ್ಮನೆ ಆತ್ಮವಿಚಾರ, ಆತ್ಮಜ್ಞಾನ ಇಲ್ದಿದ್ರೆ ಅದು ಹೊಡ್ತಾ ಇರ್ತದೆ ಜೀವನ. ಖಂಡಿತ ಪ್ರಭಾಜಿ, ಏನೋ ಅದು ಇನ್ಪುಟ್ ಬೇಕಲ್ಲ ಅದಕ್ಕೆ. ಇದು ಲಿಮಿಟೇಷನ್ ಇದೆಯಂತ ಅದಕ್ಕೆ ಅನೇಕ ಜನ್ಮಗಳು, ಅನಂತ ಜನ್ಮಗಳು ಹೋಗ್ಬಿಡ್ತವೆ ಅರ್ಥ ಆಗ್ಬೇಕಾದ್ರೆ, ಅಲ್ವಾ? ಸುಲಭನೇ ಏನ್ರಿ ಅದು ಅರ್ಥ ಆಗ್ಲಿಕ್ಕೆ. ಬುದ್ಧ ಹೇಳ್ತಾನೆ, ಅನೇಕ ಜನ್ಮಗಳು ಕಳೆದು ಹೋಗ್ಬಿಟ್ಟು ನನ್ನ ದುಃಖ ಏನಾದ್ರು ಕಳ್ಕೊಳ್ಳಿಕ್ಕೆ ಈಗ ನಂಗೆ ಅರ್ಥ ಆಯ್ತು ಅಂತ ಹೇಳ್ತಾನೆ. ಅದು ಎಷ್ಟು ಅನೇಕ ಜನ್ಮ ಅಂತ, ಒಂದಲ್ಲ ಎರಡಲ್ಲ. ಆಯ್ತಾ? ಶಂಕರಾಚಾರ್ಯ ಹೇಳ್ತಾರೆ, ಅದು ಬ್ರಹ್ಮನ ಕಲ್ಪಗಳು ಕಲ್ತು ಹೋಗ್ಬಿಡ್ತಾವಂತ. ಬ್ರಹ್ಮನ ಕಲ್ಪ ಅಂದ್ರೆ ಎಷ್ಟು ಕೋಟಿಗಟ್ಲೆ ವರ್ಷಗಳು ಅಂತ, ಎಷ್ಟು ಬ್ರಹ್ಮನ ನೋಡಿದ್ರೆ ಗೊತ್ತಿಲ್ಲ ನಮ್ಗೆ. ಆಮೇಲೆ ಸ್ವಲ್ಪ ಬುದ್ಧಿ ಬರ್ಲಿಕ್ಕೆ ಶುರು ಆಗುತ್ತೆ. ನಮ್ಮಂತರಿಗೆ ಅಲ್ಲ, ಬುದ್ಧಿ ಬರ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಆತ್ಮಜ್ಞಾನ ಬೇಕು, ಆತ್ಮವಿಚಾರ ಆಗ್ಬೇಕು, ಇಲ್ದ್ರೆ ಆಗಲ್ಲ ಅಷ್ಟೇ. ಸುಲಭವಾಗಿ ಹಾಗೆ ತನಿಸ್ತಾನೆ ಬರಲ್ಲ ಅಂತ ಹೇಳ್ತಾರೆ. ಒಂದ್ ರೀತಿಲಿ ಬುದ್ಧಿ ಬರ್ತದೆ. ಅದೇನದು ಇದು ಏನದು ಗ್ರೇಪ್ಸ್ ಆರ್ ಸೋರ್ ಅಂತ ಕೇಳಿದಿರಾ? ಒಂದು ತೋಳ ಇದಕ್ಕೆ ಹೋಗುತ್ತೆ, ದ್ರಾಕ್ಷಿ ನೋಡ್ತದೆ, ಅದು ಹಾಕ ಸಿಗಲ್ಲ, ಅದು ಸೋರ್ ಗ್ರೇಪ್ ಅಂತ ಬಿಡ್ತದೆ, ಅದ್ರ ಗ್ರೇಪ್ ಆಶೆ ಹೋಗಲ್ಲ. ಇಲ್ಲ ಪ್ರಭಾಜಿ, ಅದು ನನ್ನ ಸ್ವಾನುಭಾವನೂ ಕೂಡ ಅದು ಆಗಿದೆ. ಹಿಂದೆ ಭಗವದ್ಗೀತೆ ಇದಕ್ಕೆ ಟ್ರೈ ಮಾಡಿ ಅದು ಬಿಯಾಂಡ್ ಮೈ ರೀಚ್ ಅಂತ ಅಂದು ಐ ಡ್ರಾಪ್ಡ್ ಇಟ್ ಆಫ್. ಅದು ಈ ಅನಾಲಜಿ ಇಟ್ಸ್ ವೆರಿ ಮಚ್ ಅಪ್ಲಿಕಬಲ್ ಫಾರ್ ಮಿ. ಹಾಗೆ ಅಲ್ವಾ? ನಮ್ಗೆ ಏನಾಗಲ್ಲ ಅಂತ ಬಿಡ್ತೇವೆ, ಬಟ್ ಬೇಕಂತ ಇರ್ತದೆ ಆಸೆ. ಸೊ ಮಾನಸ ಭಟ್ ಏನೋ ಪ್ರಶ್ನೆ ಇದೆಯಾ? ಸುಧಾ ಲಕ್ಷ್ಮಣ್. ಎಸ್ ಗುರುಜಿ, ಐ ಹ್ಯಾವ್ ಅ ಕ್ವೆಶ್ಚನ್. ಪ್ರಶ್ನೆ ಏನಂದ್ರೆ, ನಾವು ಬ್ರಹ್ಮ ಭಾವದಲ್ಲಿದ್ದು ಸಾಕ್ಷಿ ರೂಪದಲ್ಲಿ ಇದ್ರೂ ಸಹ ನಾವು ಏಕೆ ಒಂದೇ ವ್ಯಕ್ತಿಯ ಮೂಲಕ ಜಗತ್ತನ್ನ ನೋಡ್ತೀವಿ ಅನ್ನೋದು. ಅಲ್ಲಪ್ಪ, ನೀವು ಈ ಪ್ರಶ್ನೆ ಕೇಳ್ತಾ ಇರೋದು ವ್ಯಕ್ತಿ ದೃಷ್ಟಿಯಿಂದ ಬ್ರಹ್ಮ ದೃಷ್ಟಿಯಿಂದನೋ? ವ್ಯಕ್ತಿ ದೃಷ್ಟಿಯಿಂದ. ಬ್ರಹ್ಮ ಭಾವ ಬರ್ಲಿ, ಯಾವಾಗ ಗೊತ್ತಾಗುತ್ತೆ ನಿಮ್ಗೆ. ಈಗ
ನೋಡಪ್ಪ ಇದೊಂದು ಪ್ರಶ್ನೆ ಬರ್ತದೆಪ್ಪ. ಹ್ಮ್. ಕೇಳ್ತಾರೆ, ಅಪ್ಪ ಅಪ್ಪ ಮದುವೆ ಆದ್ಮೇಲೆ ಹೇಗಿರ್ತೇನೆ ಅಂತ. ಹ್ಮ್. ಅಲ್ಲಪ್ಪ ಮದುವೆ ಮಾಡ್ಕೊ ಆಮೇಲೆ ಗೊತ್ತಾಗುತ್ತೆ ಅಂತ. ಆ? ಓಕೆ ಗುರುಜಿ. ಈಗ ನೀವು ಕಲ್ಪನೆ ಅಷ್ಟೇ ಅಲ್ಲ ಅದು, ಹ್ಮ್ ಹ್ಮ್. ರೈಟ್? ಓಕೆ ಓಕೆ ಆ ಅಂಡರ್ಸ್ಟುಡ್. ಕಲ್ಪನಾ ಪ್ರಪಂಚ ಹೊರ ಬರ್ಬೇಕಪ್ಪ, ಓಕೆ ಗುರುಜಿ. ಸತ್ಯ ಕಾಣ್ಬೇಕು. ಓಕೆ. ಈಗ ನೀವು ಇಮ್ಯಾಜಿನ್ ಮಾಡೋದಷ್ಟೇ. ಒಬ್ಬ ಹ್ಮ್. ಬಡವ ಕೂತ್ಕೊಂಡು ಆ ಶ್ರೀಮಂತನ ಲೈಫ್ ಹೇಗಿರ್ತಾನೆ ಇಮ್ಯಾಜಿನ್ ಮಾಡೋದು ಏನ್ ಪ್ರಯೋಜನ? ಹ್ಮ್. ಅವ್ನು ಶ್ರೀಮಂತ ಆದಾಗ ಗೊತ್ತಾಗುತ್ತೆ ಅವನಿಗೆ. ನಾವು ಏನ್ ಮಾಡ್ಬೋದು, ಶ್ರೀಮಂತ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಬೋದು ಅಷ್ಟೇ. ಹ್ಮ್. ಅಲ್ವಾ? ಅದಕ್ಕೆ Yes. ರಮಣ ಮಹರ್ಷಿಗಳ ಪ್ರಶ್ನೆ ಕೇಳಿ ಹೇಳ್ತಾರೆ ಅವರು, ಹ್ಮ್. ಫಸ್ಟ್ ರಿಯಲೈಸ್ ಯುವರ್ ಸೆಲ್ಫ್ ಅಂತ ನೀವು ನೋ ಅಂತ ಹೇಳ್ತಾರೆ ಅಷ್ಟೇ. ಓಕೆ. ಸುಧಾ ಲಕ್ಷ್ಮಣಿ ಏನೋ ಪ್ರಶ್ನೆ ಇದೆಯಾ? ಶೋಭಾ, ವಾಸುಕಿ? ಏನೂ ಇಲ್ಲ ಗುರುಜಿ, ಚೆನ್ನಾಗಿತ್ತು ಗುರುಜಿ. ಓಕೆ. ಪ್ರಭುಜಿ, ಅಸ್ತಿತ್ವದ ಬಗ್ಗೆ ಇದು ಅಸ್ತಿತ್ವ ಹೊರಗಿನ ಪ್ರಪಂಚ ಬಿಟ್ಟು ಕೂಡ ಫಸ್ಟ್ ಸ್ಟೇಜ್ ಅಲ್ಲಿ ಅಸ್ತಿತ್ವ, ನನ್ನದೇ ಅಸ್ತಿತ್ವ ಇದೆ. ಆ ಅಸ್ತಿತ್ವದಲ್ಲಿ ನನ್ನ ಅರಿವಿಕೆ ಇದ್ರೆ ಆ ನನ್ನ ಮನಸ್ಸಿಗೊಂದು ಏನು ನನ್ನ ಅನುಭವಗಳನ್ನೇ ಗಮನಿಸಿದ್ರೆ, ನನ್ನ ಒಳಗಡೆ ನಡೀತಾ ಇರೋ ಇದನ್ನೇ ಗಮನಿಸಿದ್ರೆ, ಮನಸ್ಸಿಗೆ ಇಲ್ಲಿವರೆಗ ಅದರದ್ದೇ ಆದ ರೆಸ್ಟಿಂಗ್ ಪ್ಲೇಸ್ ವಾಸ್ ನಾಟ್ ದೇರ್ ಅಟ್ ಆಲ್. ವಿಶ್ರಾಂತಿ ಸ್ಥಳ ಇರಲೇ ಇಲ್ಲ. ಹೌದು. ಈಗ ನನ್ನ ಅರಿವು ಅಸ್ತಿತ್ವದ ಕಡೆ ಹೋದಾಗ, ಅಸ್ತಿತ್ವದಲ್ಲಿ ಲೀನ ಅಥವಾ ಒಂದಾದಾಗ, ನನ್ನಲ್ಲೇ ಇರುವ ಅಸ್ತಿತ್ವದಲ್ಲಿ ಒಂದಾದಾಗ, ಸೊ ಅಲ್ಲಿ ಆಶಯ ಸಿಗ್ತಾ ಇದೆ ಮನಸ್ಸಿಗೆ ಈಗ ಅನ್ನಿಸ್ತಾ ಇದೆ ಪ್ರಭುಜಿ. ಹೌದು, ಕರೆಕ್ಟ್. ಅದ್ ಬಿಟ್ರೆ ಅದೆಲ್ಲ ಗೊತ್ತಾಗ್ಬೇಕಲ್ಲ ನಿಧಾನವಾಗಿ ಅರಿವು ಬರ್ಬೇಕಲ್ಲ, ಆ ಜ್ಞಾನ ಬರ್ಬೇಕಲ್ಲ. ಸೊ ಅದಕ್ಕೆ ಈಗ ಸೆಕೆಂಡ್ ಎಂಟಿಟಿ ಔಟ್ಸೈಡ್ ವರ್ಲ್ಡ್ ತಗೊಂಡು ಎಕ್ಸಿಸ್ಟೆನ್ಸ್ ನೋಡ್ತಾ ಇದೀವಿ ಪ್ರಭುಜಿ ಇಲ್ಲಿ. ಅಲ್ಲಲ್ಲ, ನಮ್ಗೆ ಏನಂದ್ರೆ ನಮ್ಗೆ ಎಲ್ಲ ಆಶೆ ಶುರು ಆಗೋದು, ಡಿಸ್ಟರ್ಬೆನ್ಸ್ ಆಗೋದು ಬಾಹ್ಯ ಪ್ರಪಂಚ ನೋಡಿನೇ. ಅದಕ್ಕೆ ಒಂದು ತತ್ವಮಸಿ ಅಂತ ಹೇಳುದು, ನೀನು ಮತ್ತು ಪ್ರಪಂಚ ಬೇರೆ ಅಲ್ಲಪ್ಪ, ನೀನೇ ಪ್ರಪಂಚ ಅಂತ ಹೇಳಕ್ಕೆ ಮೂಲ ವಸ್ತು ಅದೇ ಅಂತೇಳಿ. ಓಕೆ, ಹೌದು. ಥ್ಯಾಂಕ್ ಯು. ಹರಿ ಓಂ. ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ವಿಲ್ ಮೇಟ್ ಫಾರ್ ಸಮ್ ಟೈಮ್.